शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಈ ಬಾರಿ ಮುಂಗಾರು ಹಂಗಾಮಿನಲ್ಲಿ ನಮ್ಮ ಭಾಗದಲ್ಲಿ ಮಳೆನೇ ಇಲ್ಲ. ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆ ವ್ಯಾಪ್ತಿಯಲ್ಲಿ ಬಹುತೇಕ ಕರ್ನಾಟಕದಲ್ಲಿನೇ ಮಳೆ ಇಲ್ಲದ ಭೀಕರ ಬರಗಾಲ ವರ್ಷದ. ಈ ಮೊದಲು ಆಲಮಟ್ಟಿ ಜಲಾಶಯದಲ್ಲಿ ನೀರೇ ಇರಲಿಲ್ಲ, ಕೇವಲ 20 TMC ಇತ್ತು. 17 TMC ನೀರನ್ನ ಹೊರತುಪಡಿಸಿದ್ರೆ 3 TMC ಬಳಕೆಗಿತ್ತು. ಅದು ಕುಡಿಲಿಕ್ಕೂ ಕೂಡ ಒಂದು ಪರಿಸ್ಥಿತಿ ಗಂಭೀರ ಆತ ತಿಳ್ಕೊಂಡು ಯಾರು ನಾವು ಬೆಳೆಗಳ ನೀರು ಕೇಳಿರಲಿಲ್ಲ. ಸುದೈವಶಾತ್ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇರೋದ್ರಿಂದ ಆಲಮಟ್ಟಿ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬಂದು ಈ ಸಂಪೂರ್ಣ ಜಲಾಶಯ ಭರ್ತಿಯಾಗ್ಯದ. ಈ ಭರ್ತಿ ಹತ್ತ ಸಾಗಿದ್ರು ಕೂಡ ಇನ್ನೂ ಸರ್ಕಾರ ಬಾಗಿ ನರಸಲಿಕ್ಕೆ ಮುಂದಾಗಿಲ್ಲ. ಪ್ರತಿ ವರ್ಷನೂ ಕೂಡ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿ ಹೋರಾಟ ಮಾಡಿ ಬೀದಿಗಳು ಹೋರಾಟ ಮಾಡಿದಾಗ ಮಾತ್ರ ಸರ್ಕಾರ ಎಚ್ಚೆತ್ಕೊಂಡು ಆಲಮಟ್ಟಿಗೆ ಬಂದು ಅದು ಕಾಟಾಚಾರಕ್ಕೆ ಬಾಗಿನ ಅರ್ಪಿಸಿ ಹೋಗುವಂತದ್ದು ಇವರು ಒಂದು ಚಾಳಿ ಇಟ್ಕೊಂಡು ಹೊಂಟಾರ. ಅದೇ ಇವತ್ತ KRS ಭರ್ತಿ ಆದ ಮರುದಿವಸನೇ ಇವ್ರು ಬಾಗಿನ ಅರ್ಸಕ್ ಬರ್ತಾರ. ಅಂದ್ರೆ ಅಲ್ಲಿ ಎದಿ ಮೇಲೆ ಹಿಂಗಿಡು ಕೇಳೋರದ ಆ ಭಾಗದಾಗ. ನಮ್ಮಲ್ಲಿ ಯಾರು ಕೇಳೋಂತ ಪರಿಸ್ಥಿತಿ ಇಲ್ಲ. ನಮ್ಮಲ್ಲಿ ಶಾಸಕರು ಕೂಡ ಅವರೇ ಅದಾರ. ಯಾರಿಗೂ ಎಲ್ಲ ನರಸತ್ತ ಶಾಸಕರದ ನಮ್ಮಲ್ಲೆಲ್ಲ ಯಾರು ಕೇಳೋರಿಲ್ಲ. ಆ ಕಾರಣಕ್ಕಾಗಿ ಇವರು ಉದ್ದೇಶಪೂರ್ವಕವಾಗಿ ವಿಳಂಬ ನೀತಿ ಅನುಸರಿಸೋದು ಮತ್ತು ಮಲದಾಯ ಧೋರಣೆ ಮಾಡ್ಕೋತೆ ಹೊಂಟಾರ ಯಾವಾಗಲೂ. ಈಗಲಾದ್ರೂ ಎಚ್ಚೆತ್ತುಕೊಂಡು ತಕ್ಷಣ ಆಲಮಟ್ಟಿಗೆ ಆಗಮಿಸಿ ಬಾಗಿ ನಡೆಸುವಂತ ಕೆಲಸ ಮಾಡಬೇಕು. ಗಂಗಾರತಿ ಮಾದರಿಯಲ್ಲಿನೇ ಆಲಮಟ್ಟಿಗೆ ಮಾಡತ್ತ ಹಿಂದೂ ಕೂಡ ಒತ್ತಾಯ ಮಾಡೇವು. ಕಾವೇರಿ ಆರತಿ ಅಂತ ಸರ್ಕಾರಿಗೆ ತೀರ್ಮಾನ ತಗೊಂಡಾರ. ನಮ್ಮಲ್ಲಿನೂ ಕೂಡ ಅದೇ ಮಾದರಿಯಲ್ಲಿ ಮಾಡ್ರ ತಿಳ್ಕೊಂಡು ನಾವು ಸಾಕಷ್ಟು ಸಲ ಒತ್ತಾಯ ಮಾಡಿದ್ರು ಕೂಡ ಅದ್ರ ಬಗ್ಗೆ ಇವ್ರು ಕ್ಯಾರ್ ಏನಾಗ್ತಾ ಇರಲಿಲ್ಲ. ಅಂದ್ರೆ ಒಟ್ಟಾರೆ ನಮ್ಮ ವಿಜಯಪುರ ಜಿಲ್ಲೆ ಅಂತಂದ್ರೆ ಸಂಪೂರ್ಣ ಕಡೆಗಣನೆ. ಯಾಕೋ ನಮ್ಗೆ ಅರ್ಥ ಆಗೋಲ್ಲಾಗ್ಯದ. ಅದಕ್ಕಾಗಿ ಪದೇ ಪದೇ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡತ್ತೇಳಿ ಕೂಗು ಕೇಳಿ ಬರತ್ತದ. ಅದನ್ನ ಹಂಗ ಆಗ್ಬಾರ್ದಂತಕ್ಕಂಥದ್ದು ನಮ್ಮದು ಕರ್ನಾಟಕ ಏಕೀಕರಣ ಮಾಡಿ ಸಾಕಷ್ಟು ಹೋರಾಟ ಮಾಡಿ ಕರ್ನಾಟಕ ಒಂದ್ ಮಾಡ್ಯಾರ. ಈ ರೀತಿ ನೀವು ಮಲತಾಯ ಧೋರಣೆ ಮಾಡೋದ್ರಿಂದ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡೋದ್ ತಿಳ್ಕೊಂಡು ಹೋರಾಟಗಳು ಚಾಲು ಆಗ್ತಾವ ಇನ್ನು ಮುಂದೆ. ಹಂಗ ಆಗ್ಲಾರ್ದೇನೆ ಅಖಂಡ ಕರ್ನಾಟಕ ಇರ್ಲಿ ಅಂತಕ್ಕಂಥದ್ದು ನಮ್ಮ ಭಾವನೆ ಅದ. ಮತ್ತಿಲ್ಲ ಪ್ರತ್ಯೇಕ ರಾಜ್ಯನೇ ಮಾಡ್ಕೊಳಕ ನೀವು ನಮ್ಮ ಅನುವು ಮಾಡಿಕೊಡಿದ್ರೆ ಅದಕ್ಕೂ ನಾವು ಸಿದ್ಧರಿದೆ ಹೋರಾಟಕ್ಕೆ. ಅದಕ್ಕೆ ಅವಕಾಶ ಮಾಡಿಕೊಡದೇನೆ ತಕ್ಷಣ ಆಲಮಟ್ಟಿಗೆ ಆಗಮಿಸಿ ಮಾನ್ಯ ಮುಖ್ಯಮಂತ್ರಿಯವರು ಗಂಗಾರತಿಯ ಮಾದರಿಯಲ್ಲಿನೇ ಕೃಷ್ಣಾರತಿ ಮಾಡಬೇಕು, ಬಾಗಿ ನಡ್ಸುವಂತ ಕೆಲಸ ಮಾಡೋದಕ್ಕ ಒಂದು ಪುಣ್ಯ ಕೆಲಸ ಇದು. ಅದನ್ನು ಕೆಲಸ ಮಾಡುವಂತದ್ದು ಮಾಡ್ರಿ. ಒಂದು ವೇಳೆ ಸರ್ಕಾರ ತಕ್ಷಣ ಬಾಗಿ ನರ್ಪಣೆಗೆ ಮುಂದಾಗದೇ ಇದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ರೈತಪರ ಸಂಘಟನೆಗಳು ಒಗ್ಗೂಡಿ ನಾವೇ ಬಾಜಾ ಭಜಂತ್ರಿ ಆರತಿ ತಗೊಂಡು ನಾವು ಗಂಗಾರತಿ ಮಾಡುವಂತ ಕೆಲಸ ಮಾಡ್ತೇವೆ, ಬಾಗಿ ನಡ್ಸೋ ಕೆಲಸ ಮಾಡ್ಬೇಕಾಗ್ತಿಕೊಂಡು ಹೆಸರಿಗೆ ಕೊಡ್ತೇವೆ. ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ನಮ್ಮ ರಾಜ್ಯಕ್ಕೆ ಅತಿ ದೊಡ್ಡ ಬರಗಾಲ ಬಿದ್ದೈತಿ. ಈ ವರ್ಷ ಮಹಾರಾಷ್ಟ್ರ ಭಾಗದಲ್ಲಿ ಅತ್ಯಂತ ಉತ್ತಮ ಮಳೆಯಾಗಿ ನಮ್ಮ ಆಲಮಟ್ಟಿ ಡ್ಯಾಮ್ ಸಂಪೂರ್ಣ ಈಗ ಭರ್ತಿ ಆಗೈತಿ. ಆದ ಕಾರಣ ಸರ್ಕಾರ ಶೀಘ್ರದಲ್ಲಿ ಅದಕ್ಕೆ ಒಂದು ಬಾಗಿನ ಅರ್ಪಣೆ ಕಾರ್ಯಕ್ರಮ ತಗೋಬೇಕು. ಯಾಕ ಪ್ರತಿ ವರ್ಷ ನಾವು ನೋಡ್ತಾ ಬರ್ತಾ ಇದ್ದೇವೆ, ಯಾವಾಗಲೂ ಅದನ್ನ ತುಂಬಿದ್ರು ತುಂಬಾ ಭರ್ತಿ ಆದ್ರೂ ಕೂಡ 2-3 ತಿಂಗಳ ವಿಳಂಬವಾಗಿ ಲಾಸ್ಟಿಗೆ ಬಂದು ಬೇಕು ಬೇಡ ಮಾಡುವಂತದ್ದು ನಾವು ನೋಡ್ತಾ ಬಂದಿದ್ದೀವಿ. ಅವರು ಹೆಚ್ಚ ದಕ್ಷಿಣ ಕರ್ನಾಟಕದಲ್ಲಿರುವಂತ ಕಾವೇರಿ ಡ್ಯಾಮಿಗೆ ಮಹತ್ವ ಕೊಟ್ಟಿಟ್ಟು ಆಲಮಟ್ಟಿಗೆ ಕೊಡುವುದಿಲ್ಲ. ಆದ ಕಾರಣ ಈ ಸಲ ಆದ್ರೂ ಶೀಘ್ರದಲ್ಲಿ, ಯಾಕಂದ್ರೆ ಬರಗಾಲ ರೈತರು ಸಂಕಷ್ಟದಲ್ಲಿದ್ದಾರೆ. ಖುಷಿ ಸುದ್ದಿ ಏನಪ್ಪಾ ಅಂದ್ರೆ ಈಗ ಮಹಾರಾಷ್ಟ್ರದಲ್ಲಿ ಮಳೆಯಾಗಿ ನಮ್ಮ ಆಲಮಟ್ಟಿ ಡ್ಯಾಮ್ ಭರ್ತಿ ಆಗೈತಿ. ಅದಕ್ಕೆ ಸರ್ಕಾರ ಶೀಘ್ರದಲ್ಲಿ ಬಂದು ಅದನ್ನ ಬಾಗಿನ ಕಾರ್ಯಕ್ರಮವನ್ನು ಮಾಡ್ಬೇಕಂತ ಹೇಳಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ನಾವು ಅಖಂಡ ಕರ್ನಾಟಕ ಎರಡೂ ಸಂಘಟನೆದಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನೀವು ಒಂದ್ ವೇಳೆ ಮಾಡದೇ ಇದ್ರ ಎಲ್ಲಾ ಸಂಘಟನೆದವರು ಕೂಡಿಸ್ಕೊಂಡು ನಾವೇ ಆ ಕಾರ್ಯಕ್ರಮ ಮಾಡ್ಬೇಕಾಗ್ತದೆ ಅಂತ ಹೇಳಿ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನನ್ನ ಹೆಸರು ಮಾದೇವಪ್ಪ,